ಸರ್ಕಾರದ ಖಜಾನೆಗೆ ಅತಿ ಹೆಚ್ಚು ಬೊಕ್ಕಸ ತುಂಬುವಂತಹ ಇಲಾಖೆ ಅಂದರೆ ಅದು ಅಬಕಾರಿ ಇಲಾಖೆ. ಆದರೆ ಇದೇ ಅಬಕಾರಿ ಇಲಾಖೆಯಲ್ಲಿ ಈಗ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಅಂತ ಬಿಜೆಪಿ ಜೆಡಿಎಸ್ ದೋಸ್ತಿ ನಾಯಕರು ಎಳೆಯಾಗಿ ವಿಧಾನಸಭೆಯಲ್ಲೇ ಬಿಚ್ಚಿಟ್ಟಿದ್ದಾರೆ. ಏನೋ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಗೆ ದೋಸ್ತಿ ನಾಯಕರು ಬಿಗಿಪಟ್ಟನ್ನ ಹಿಡಿದ್ರು. ಸದನದಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿಗಳು ಅಹೋರಾತ್ರಿ ಧರಣಿ ಕೂಡ ಮಾಡಿದ್ರು. ಕಲಾಪ ಮುಂದೂಡಿದ್ರು. ಸದನದಲ್ಲಿ ಭಜನೆ ಪ್ರೊಟೆಸ್ಟ್ ಮಾಡಿದ್ದಾರೆ. ರಾಜೀನಾಮೆ ನೀಡುವವರೆಗೂ ನಾವು ಹೋರಾಟಕ್ಕೆ ನಿರ್ಧಾರ ಅಂತ ದೋಸ್ತಿ ನಾಯಕರು ಈಗ ಶಪಥ ಮಾಡಿದ್ದಾರೆ. ವಿಧಾನಸಭೆಯಲ್ಲೇ ಊಟ, ನಿದ್ದೆ, ಭಜನೆ, ಆಕ್ರೋಶ ಎಲ್ಲವೂ ಕೇಳಿಬಂತು. ಬೆಳಗ್ಗೆ ಎದ್ದು ದೋಸ್ತಿ ನಾಯಕರು ಈಗ ವಾಕಿಂಗ್ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ನ ದೋಸ್ತಿ ನಾಯಕರು ಅಹೋರಾತ್ರಿ ಧರಣಿಯನ್ನು ಮಾಡಿರುವಂಥ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್, ಮಹೇಶ್ ತೆಂಗಿನಕಾಯಿ, ಮುನಿರತ್ನ, ಅರವಿಂದ ಬೆಲ್ಲದ್ ಸೇರಿದಂತೆ ಸಾಕಷ್ಟು ಬಿಜೆಪಿ ಮತ್ತು ಜೆಡಿಎಸ್ನ ಘಟಾನುಘಟಿ ನಾಯಕರುಗಳು ಭಜನೆ ಮಾಡಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಸಾವಿರಾರು ಕೋಟಿ ಲೂಟಿ ಆಗಿದೆ ಅಬಕಾರಿ ಇಲಾಖೆಯಲ್ಲಿ. ಹಾಗಾಗಿ ಆ ಇಲಾಖೆಯ ಸಚಿವ ಆರ್.ಬಿ. ತಿಮ್ಮಾಪುರ್ ಮಾತಾಡಿರುವಂತಹ ಆಡಿಯೋದ ಪೆನ್ ಡ್ರೈವ್ ಅನ್ನು ಕೂಡ ನಿನ್ನೆ ವಿಧಾನಸಭೆಯಲ್ಲಿ ಆರ್ ಅಶೋಕ್ ಪ್ರದರ್ಶನವನ್ನು ಮಾಡಿದ್ರು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರು ಆ ಒಂದು ಖಾತೆಯನ್ನು ನಿಭಾಯಿಸಲಿಕ್ಕೆ ಅರ್ಹರಲ್ಲ. ಅವರು ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡಬೇಕು. ಅವ್ರು ಮಾತಾಡಿರುವಂತಹ ಆಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ತಿಂದಿದ್ದಾನೆ ಅವ್ನು 304 ಕೋಟಿ ಅವನೊಬ್ಬನೇ ತಿನ್ನಕ್ಕಾಗ್ತದೆ. ಸರ್ಕಾರ ಅಬಕಾರಿ ಮಂತ್ರಿಗಳಿಗೂ ಓದತ್ತೆ, ಮುಖ್ಯಮಂತ್ರಿಗೂ ಓದತ್ತೆ. ಇದೆಲ್ಲನೂ ಕೂಡ ಎಲೆಕ್ಷನ್ಗೆ ಈಗಾಗಲೇ ನರೇಂದ್ರ ಮೋದಿಯವರು ಹಿಂದೆನೇ ಹೇಳಿದ್ದಾರೆ. ಮಹಾರಾಷ್ಟ್ರ ಚುನಾವಣೆ ನಡೆದಾಗ ಇಲ್ಲಿಂದ 700 ಕೋಟಿ ರೂಪಾಯಿ ಹಣವನ್ನು ಮಹಾರಾಷ್ಟ್ರಕ್ಕೆ ಕಳಿಸಿದ್ದಾರೆ ಕಾಂಗ್ರೆಸ್. ಈಗ ಅಸ್ಸಾಂಗೆ, ತಮಿಳುನಾಡಿಗೆ, ಕೇರಳಗೆ ಕಳ್ಸೋಕ್ಕೆ ಇಷ್ಟೊಂದು ಲೂಟಿಯನ್ನು ಹೊಡಿತಾ ಇದ್ದಾರೆ. ಎವಿಡೆನ್ಸ್ ಕೊಟ್ಟಿದ್ದೀನಿ. ಲೋಕಾಯುಕ್ತ ಮೇಲೆ ಕಂಪ್ಲೇಂಟ್ ಆಗಿದೆ, ಅವ್ರ ಮೇಲೆ ಆಡಿಯೋಗಳು ರಿಲೀಸ್ ಆಗಿದೆ. ಸ್ವತಃ ಜಿಲ್ಲಾಧಿಕಾರಿನೇ ಹೇಳಿದ್ದಾರೆ, ಅಬಕಾರಿ ಜಿಲ್ಲಾಧಿಕಾರಿ. ಹೌದು, ನಾವು ಮಂತ್ರಿಗಳಿಗೆ ದುಡ್ಡು ಕೊಡಬೇಕು. ಮಂತ್ಲಿ ಪ್ರತಿ ಅಂಗಡಿಯಿಂದನೂ 15,000 20,000 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಅಂದರೆ ಅದೇ ತಿಂಗಳಿಗೆ 300-400 ಕೋಟಿ ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಇನ್ನು ಅಬಕಾರಿ ಹೊಸ ಲೈಸೆನ್ಸ್ ಕೊಡಬಾರ್ದು ಅಂತಿದ್ರೂ ಕೂಡ ಇದುವರೆಗೂ 2,000ಕ್ಕೂ ಹೆಚ್ಚು ಲೈಸೆನ್ಸ್ ಅನ್ನು ಕೊಟ್ಟಿದ್ದಾರೆ. ಇಷ್ಟು ದುಡ್ಡು. ಎಸ್ಏನೋ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಜೊತೆ ನಮ್ಮ ಪ್ರತಿನಿಧಿ ರೂಪೇಶ್ ಚಿಟ್ಚಾಟ್ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ನಿನ್ನೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ ಆಗಿತ್ತು. ಈ ಮೂಲಕವಾಗಿ ದೊಡ್ಡ ಆಗ್ರಹ ಮಾಡಿ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಆಗ್ರಹವನ್ನು ಮಾಡಿದ್ದಾರೆ. ಸರ್ ನಮಸ್ತೆ. ನೀವು ಧರಣಿ ಮಾಡಿದ್ರಿ, ನಿಮ್ಮ ಓವರ್ ಆಲ್ ಆಗಿರುತ್ತೆ ಆಗ್ರಹಗಳೇನು ಸರ್? ಓವರ್ ಆಲ್ ಆಗ್ರಹ ಏನು ಅಂದ್ರೆ 6,000 ಕೋಟಿ ನಮ್ಮ ಹತ್ರ ದುಡ್ಡು ತಗೊಂಡಿದ್ದಾರೆ ಅಂತ ಲಿಕ್ಕರ್ ಅಸೋಸಿಯೇಷನ್, ದೊಡ್ಡ ಅಸೋಸಿಯೇಷನ್ ಅವರು ಹೇಳಿದ್ದಾರೆ. ಅಸೋಸಿಯೇಷನ್ ಅಧ್ಯಕ್ಷ ಗುರುಸ್ವಾಮಿ ಸಿಎಂ ಸಿದ್ದರಾಮಯ್ಯನವರ ಕ್ಲೋಸ್ ಫ್ರೆಂಡು, ಅವರೂರವ್ರನ್ನೇ. ಅವನೇ ಹೇಳ್ಬಿಟ್ಟಿದ್ದಾನೆ, ನಾನೇ 6,000 ಕೋಟಿ ನಮ್ಮಿಂದ ಕಲೆಕ್ಟ್ ಮಾಡಿದ್ದಾರೆ. ಒಂದು ಎವಿಡೆನ್ಸ್. ಈಗಾಗಲೇ ಲೋಕಾಯುಕ್ತದಲ್ಲಿ ಇವ್ರ ಮೇಲೆ, ಮಂತ್ರಿ ಮೇಲೆ ಕಂಪ್ಲೇಂಟ್ ಲಾಗಿದೆ. ಎರಡನೇ ಎವಿಡೆನ್ಸ್ ಜಿಲ್ಲಾಧಿಕಾರಿ ಅವರ ಮಾತು ಆಡಿಯೋದಲ್ಲಿ ಹೇಳಿರೋದು ರೆಕಾರ್ಡ್ ಆಗಿದೆ. ಮಂತ್ರಿಗೆ ನಾವು ಕೋಟಿ ದುಡ್ಡು ಕೊಟ್ಟಿದ್ರಿ, ಒಂದೊಂದು ವೈನ್ ಸ್ಟೋರ್ಗೆ 1-2 ಕೋಟಿ ಕೊಟ್ಟಿದ್ರಿ, ಅಲ್ಲಿ ರೆಕಾರ್ಡ್ ಆಗಿದೆ. ಜಾಯಿಂಟ್ ಕಮಿಷನರ್ ಹೇಳಿದಾನೆ, ಜಾತಿ ಮೇಲೆ ನೀನು ಕುರ್ಬಾ ಆದ್ರೆ ಒಂದು ರೇಟು, ಒಕ್ಕಲಿಗ ಆದ್ರೆ ಒಂದು ರೇಟು, ಲಿಂಗಾಯತ ಆದ್ರೆ ಇನ್ನೊಂದು ರೇಟು ಅಂತ ಆಡಿಯೋದಲ್ಲೇ ಹೇಳ್ಬಿಟ್ಟಿದ್ದಾನೆ. ಅಂದ್ರೆ ಈ ಸರ್ಕಾರ ಲೂಟಿ ಹೊಡೆದಿರೋದು. ಇದಕ್ಕಿಂತ ದಾಖಲೆಗಳು ಏನು ಬೇಕಾಗಿಲ್ಲ. ಅದಕ್ಕೆ ಸರ ನಾವು ದಾಖಲೆಗಳು ಕೊಟ್ಟಿದ್ದೀರಿ, ಸುಳ್ಳು ಆಪಾದನೆ ನಾವು ಮಾಡಿಲ್ಲ. ಅದರಿಂದ ರಾಜೀನಾಮೆ ಒಂದೇ ಅವರಿಗೆ ಉಳಿದಿರೋ ದಾರಿ. ಅಧಿಕಾರಿಗಳ ಮಟ್ಟದಲ್ಲೇ ಇದು ನಡೆದಿರಬಹುದು, ಮಿನಿಸ್ಟರ್ ಮಟ್ಟದಲ್ಲಿ ನಡೆದಿಲ್ಲ ಅಂತ ಸಿಎಂ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಹೌದಪ್ಪ, 6,000 ಕೋಟಿ ಯಾವನ ಡಿಸಿಗೆ 6,000 ಕೋಟಿ ಎಲ್ಲಿಕ್ಕಂತಾನಪ್ಪ? ಆ ಬೆಳಗಾವಿಯಲ್ಲಿ 400 ಕೋಟಿನೇ ಇಟ್ಕೊಳಕ್ಕಾಗಿಲ್ಲ ಅವನ ಕೈಲಿ. ಒಂದು ಕ್ಯಾಂಟರ್ ಅಲ್ಲಿ ಅಲ್ಲನಪ್ಪ, ಒಂದು ಕ್ಯಾಂಟರ್ ಅಲ್ಲಿ 400 ಕೋಟಿ ಇಟ್ಕೊಳಕ್ಕಾಗಿಲ್ಲ. 6,000 ಕೋಟಿ ಅಂದ್ರೆ ಎಷ್ಟು ಕ್ಯಾಂಟರ್ ಬೇಕು? ಆ ಡಿಸಿ ಎಲ್ಲಿಕ್ಕಂತಾನೆ? ಆ ಲಕ್ಕೊಂಡಿ ಇವಾಗ ಉತ್ಕಲನ ಮಾಡ್ತಾವ್ರಲ್ಲ, ಆ ಗುಹೆಗಳಿಗೆ ತಗೊಂಡೋಗಿ ಇಟ್ಕೊಂಡ್ಬಿಟ್ಟಿರ್ಬೇಕಷ್ಟೇ. ತಿಂದಿರೋರು ಇವ್ರು ತಿಂದು ರಾಹುಲ್ ಗಾಂಧಿಗೆ ದುಡ್ಡು ಕಳಿಸಿದ್ದಾರೆ. ರಾಹುಲ್ ಗಾಂಧಿ ಇವ್ರನ್ನೆಲ್ಲರನ್ನು ನೀವು ಮಂತ್ರಿಗಳಾಗಿ ಕರೆಕ್ಟಾಗಿ ಕಪ್ಪ ಕಾಣಿಕೆಯನ್ನ ಟೈಮ್ ಟು ಟೈಮ್ ಕೊಟ್ಟಿದ್ದೀರಾ. ತಿಮ್ಮಾಪುರ ಅವರೇ, ನೀವು ಇರ್ರಿ,
ಇನ್ನ ಲೂಟಿ ಹೊಡೀರಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ, ಅದಕ್ಕೆ ಇದ್ದಾರೆ ಅಷ್ಟೇ. ಸರ್, ಅಹೋರಾತ್ರಿ ಧರಣಿ ಒಂದು ಭಾಗ, ನೀವು ಪೆನ್ ಡ್ರೈವ್ ಅನ್ನು ಕೂಡ ಕೊಟ್ಟರೆ ನಿನ್ನೆ. ಹೀಗಾಗಿ ಇಷ್ಟು ಇದಾದ್ರೂ ಕೂಡ ಸರ್ಕಾರ ಮಣಿತಾ ಇಲ್ಲ. ಇವತ್ತಿನ ಪ್ಲಾನ್ ಆಫ್ ಆಕ್ಷನ್ ಯಾವ ರೀತಿಯಾಗಿರುತ್ತೆ ಸದನದ ಒಳಗಡೆ ಮತ್ತು ಹೊರಗಡೆ? ಸರ್, ಹೋರಾಟ, ಬಿಜೆಪಿ ಹೋರಾಟದಿಂದ ಬಂದಿರೋ ಪಾರ್ಟಿ, ಅವ್ರ ತರ ಕಾಂಗ್ರೆಸ್ ತರ ಲೂಟಿ ಮಾಡಿರೋ ಪಾರ್ಟಿ ಅಲ್ಲ. ನಾವು ಹೋರಾಟ ಮಾಡಿ ಬಂದಿರೋರು. ಎಮರ್ಜೆನ್ಸಿಯಲ್ಲಿ ಈ ದೇಶಕ್ಕೆ ಅನ್ಯಾಯ ಮಾಡಿದಾಗ ಇಂದಿರಾ ಗಾಂಧಿ ಕಾಂಗ್ರೆಸ್ ಅದರ ವಿರುದ್ಧ ಹೋರಾಟ ಮಾಡಿ ಮತ್ತೊಂದು ಸ್ವಾತಂತ್ರ್ಯ ಸಂಗ್ರಾಮ ಮಾಡಿರೋ ಪಾರ್ಟಿ. ನಾವು ಈ ಹೋರಾಟವನ್ನು ಇಲ್ಲಿಗೆ ಬಿಡಲ್ಲ. ನಾನು ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಜೊತೆನೂ ಮಾತಾಡ್ತೀನಿ. ಬೀದಿಗಿಳಿದು ಹೋರಾಟ ಮಾಡುವಂತದಕ್ಕೂ ನಾನು ಅಧ್ಯಕ್ಷರಿಗೆ ನಾನು ಸಲಹೆಯನ್ನ ಕೊಡ್ತೀನಿ. ಬೀದಿಗಿಳಿದು ಹೋರಾಟ ಮಾಡ್ತೀನಿ. ಸದನ ಮುಂದುವರಿಬೇಕು ಅಂತಲೇ ಆಗ್ರಹ ಇದೆ ಸರ್, ಇನ್ನೂ ಕೂಡ, ಯಾಕಂದ್ರೆ ಹೌದು, ಒಂದು ಮಂತ್ರಿಗೆ 1 ವಾರ ಆಗಿದೆ. ನಾನು ಇನ್ನೂ ಒಂದು 5-6 ಮಂತ್ರಿಗಳವೆ. ಅದಕ್ಕೆ ಇನ್ನೊಂದು ತಿಂಗಳು ಸದನ ನಡೆಸಿದ್ರೆ ಎಲ್ಲಾ ಮಂತ್ರಿದು ಕತೆ ಬಿಚ್ಚಬಹುದು. ಅದಕ್ಕೆ ಇನ್ನೊಂದು ಸ್ಪೀಕರ್ಗೆ ಹೇಳ್ತೀನಿ, ಇನ್ನೊಂದು ವಾರ ಸದನ ನಡೆಸಿ. ಸರ್, ಇದಿಷ್ಟು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು. ಇನ್ನೂ ಕೂಡ ಸದನ ಮುಂದುವರಿಬೇಕು ಅನ್ನೋ ಆಗ್ರಹವನ್ನ ಅವರು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಜಯರಾಮ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು. ಬಿಜೆಪಿ ಅದೇ ರೀತಿಯಾಗಿ ಜೆಡಿಎಸ್ ಶಾಸಕರು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಆರ್ ಬಿ ತಿಮ್ಮಾಪುರ ರಾಜೀನಾಮೆ ಕೊಡಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನಮ್ಮೊಂದಿಗೆ ವಿಧಾನಸೌಧ ಮುಂಭಾಗದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಸಿಎನ್ ಅಶ್ವತ್ಥನಾರಾಯಣ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀವಿ. ಈಗ ಅವ್ರೇನೇನು ಹೇಳ್ತಾರೆ ಅಂತ ಕೇಳೋಣ. ಸರ್, ಅಹೋರಾತ್ರಿ ಧರಣಿಯನ್ನು ಮಾಡಿದಿರಿ, ಏನು ಇದ್ರ ಉದ್ದೇಶ, ಏನು ಆಗ್ರಹಗಳೇನು ಸರ್? ಉದ್ದೇಶ ಭ್ರಷ್ಟಾಚಾರ ತಡೆಗಟ್ಟಬೇಕು, ಭ್ರಷ್ಟ ಮಂತ್ರಿಗಳನ್ನ, ಭ್ರಷ್ಟ ನಾಯಕರುಗಳನ್ನ ರಾಜೀನಾಮೆ ಕೊಡಿಸಬೇಕು ಅನ್ನೋಂಥದ್ದು ಬಹಳ ಸ್ಪಷ್ಟ ಉದ್ದೇಶವಾಗಿದೆ. ಸರ್, ಅವರು ಹೇಳೋದು ಈಗ ಕೇವಲ ಭ್ರಷ್ಟಾಚಾರ ಏನಾಗಿದ್ರು ಕೂಡ ಅಧಿಕಾರಿಗಳ ಮಟ್ಟದಲ್ಲಿ ಇದು ಏನು ಶೇರ್ಗಳಿಗೆ ಪಾಲಿದೆ ಅಂತ ಹೇಳಿ ಅಲ್ಲ, ಇದು ಪ್ಯೂರ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಆಗಿದ್ದು. ಅದಕ್ಕೆ ಸಂಬಂಧಪಟ್ಟ ಲೋಕಾಯುಕ್ತ ದಾಳಿ ಆಗಿದೆ, ಅವ್ರನ್ನ ಅರೆಸ್ಟ್ ಮಾಡಿದೀವಿ ಅಂತ ಹೇಳ್ತೀವಿ. ನೋಡ್ರಿ, ಈ ಮುಂಚೆನೂ ಅಧಿಕಾರಿಗಳು ಆಪಾದನೆ ಮಾಡಿದ ಯಾರ ಮೇಲೆ? ಬಹಳ ಸ್ಪಷ್ಟವಾಗಿ ಮಂತ್ರಿಗಳ ಮೇಲೆ. ವರ್ತಕರು ಆಪಾದನೆ ಮಾಡಿದ ಯಾರ ಮೇಲೆ? ಇವ್ರ ಮೇಲೆ. ಸಾಕ್ಷಿ ಇರೋದು ಹಣ ಯಾರು ಪರವಾಗಿ ಪಡ್ಕೋತಾ ಇದೀನಿ, ಸಣ್ಣ ಪುಟ್ಟ ಅಧಿಕಾರಿಗಳ ಅಥವಾ ಸಣ್ಣ ಪುಟ್ಟ ವ್ಯಕ್ತಿಗಳ? ಅವ್ರ ಜವಾಬ್ದಾರಿಯುತವಾಗಿ ಹೇಳ್ತಿದ್ರು, ಇಂತಿಂತ ಲೈಸೆನ್ಸ್ಗೆ ಇಂತಿಂತ ಹಣ ಇಷ್ಟೇ ಕೊಡಬೇಕು, ಯಾರ ಪರವಾಗಿ ಕಲೆಕ್ಟ್ ಮಾಡ್ತಾ ಇದೀವಿ ಅಂತ ಸಾಕ್ಷಿ ಸಮೇತವಾಗಿ ಹೇಳಿದ್ದಾರೆ. ಆಯ್ತು, ಅದನ್ನ ತನಿಖೆಗೆ ಒಳಪಡಿಸಿ. ಯಾರು ನಿಮ್ ನಿಲ್ಸಿದ್ದಾರೆ? ತನಿಖೆಗೆ ಒಳಪಡಿಸಿ ಕೊಟ್ಟಿರುವಂತ ಸಾಕ್ಷಿನ ತನಿಖೆಗೆ ಒಳಪಡಿಸೋದೆ, FSLಗೆ ಕಳಿಸೋದೆ, ಈ ರೀತಿ ಸುಮ್ಮನೆ ಬೇಜವಾಬ್ದಾರಿತನದಿಂದ ಮುಖ್ಯಮಂತ್ರಿಗಳು ಉತ್ತರ ಕೊಡುವಂತದ್ದು. ಎಷ್ಟೋ ತಿಂಗಳ ಹಿಂದೆನೆ ಆಗಿರುವಂತ ಆಪಾದನೆಗೆ ಸ್ಪಷ್ಟತೆ ಇಲ್ಲದೆ ಸರ್ಕಾರ ಬಂಡತನ ತೋರಿಸ್ತಿರುವಂತದ್ದು, ಭ್ರಷ್ಟಾಚಾರನೇ ಸಮರ್ಥಿಸಿಕೊತಿದ್ದಾರೆ. ಸದನದಲ್ಲಿ ದಾಖಲೆಗಳು ರಿಲೀಸ್ ಮಾಡಿದ್ರೆ ಅಂತ ಸವಾಲ್ ಹಾಕಿದೆ ಕಾಂಗ್ರೆಸ್ನವರು. ಅಂದ್ರೆ ದಾಖಲೆಗಳಿಲ್ಲ ಸಂಬಂಧಪಟ್ಟಂತೆ ಏನು ಮಿನಿಸ್ಟ್ರಿ ಮೇಲೆ ಆರೋಪ ಮಾಡ್ಲಿಕ್ಕೆ ಅಂತ ಹೇಳಿ. ಇನ್ನೇನು ಕೊಟ್ಟಿದ್ದು ದಾಖಲೆ ಅಂದ್ರೆ ಏನು? ಮಿನಿಸ್ಟ್ರಿ ಇನ್ವಾಲ್ವ್ ಇರೋದಾತ ಇನ್ನೇನು? ಮಿನಿಸ್ಟ್ರಿ ಇನ್ವಾಲ್ವ್ ಆಗಿರೋದನ್ನೇ ಟ್ರಾನ್ಸ್ಕ್ರಿಪ್ಷನ್ ಹೋದ್ರು. ಏನ್ ಮಾತುಕತೆ ಆಯ್ತು, ಏನ್ ವಿಚಾರ ಆಯ್ತು, ಏನ್ ಆ ವ್ಯಕ್ತಿಗಳ ಜೊತೆ ಮಾತಾಡೋದ್ರಿಂದ ಸಂಪೂರ್ಣ ಸಾಕ್ಷಿನೇ ಮಂಡಿಸುವಂತದ್ದಾಗಿದೆ. ಸೊ ಹಾಗಾಗಿ ಇವತ್ತು ಸಾಕ್ಷಿ ಸಮೇತವಾಗಿಯೇ ಅಧಿಕಾರಿ ಲೋಕಾಯುಕ್ತ ಬಲೆಗೂ ಸಿಗಾಕೊಂಡಿರುವಂತದ್ದು. ಈ ರೀತಿ ಸರ್ಕಾರದ ಮುಂದೆ ಎಲ್ಲಾ ಸಾಕ್ಷಿ ಕೊಟ್ಟರೂ ಸಹ ಆ ಸಾಕ್ಷಿಗೆನ್ನ ತನಿಖೆಯನ್ನ ಒಳಪಡಿಸುವಂತದ್ದು. ತನಿಖೆಗೆ ಎಲ್ಲಿ ಒಳಪಡಿಸಿದ್ರು, ಯಾವ SIT ಕೊಟ್ಟಿದ್ರು, ಯಾವ ಕೇಸ್ ರಿಜಿಸ್ಟರ್ ಮಾಡಿದ್ರು, ಏನನ್ ಮಾಡಿದ್ರು? ಏನು ಮಾಡಲೇ ಇಲ್ಲ. ಇಷ್ಟೆಲ್ಲ ಸಾಕ್ಷಿ ಕೊಟ್ಟರು. ಸರ್, ಇವತ್ತಿನ ಪ್ಲಾನ್ ಆಫ್ ಆಕ್ಷನ್ ಏನು ಸರ್? ಇದನ್ನೇ ಒತ್ತಾಯ ಮಾಡಿ ಧರಣಿ ಮಾಡುವಂತದ್ದಾಗ್ತಿದೆ. ಧರಣಿ ಆಗುತ್ತೆ ಸರ್, ಮುಂದುವರಿಸ ಸರ್ ಇವತ್ತಿನ ಧರಣಿ ಅಥವಾ ಇವತ್ತಿನ ಹೌದು, ಸಂಜೆ ಡಿಸೈಡ್ ಮಾಡ್ತಿರ್ತಾರೆ. ಈ ಸದನದ ಕೊನೆಯವರೆಗೂ ನಮ್ಮ ಹೋರಾಟ, ಒತ್ತಾಯ ಸರ್ಕಾರ ಮಣಿಬೇಕು, ಅವ್ರನ್ನ ವಜಾಗೊಳಿಸಬೇಕು ಅನ್ನೋದೇ ನಮ್ಮ ಒತ್ತಾಯ. ಇದಿಷ್ಟು ಮಾಜಿ ಉಪಮುಖ್ಯಮಂತ್ರಿ ಸಿಎನ್ ಅಶ್ವತ್ಥನಾರಾಯಣ ಅವರ ಮಾತುಗಳು. ಅವರು ಹೇಳ್ತಾ ಇರ್ತಕ್ಕಂಥಷ್ಟೇ, ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡೋರು ಕೂಡ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಜಯರಾಮ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು. ಸದನದ ಒಳಗಡೆ ಮೈತ್ರಿ ಪಕ್ಷಗಳು ಜಂಟಿ ಹೋರಾಟವನ್ನು ಮಾಡಿ ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಜೆಡಿಎಸ್ನ ಸಭಾ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬು ಅವರಿದ್ದಾರೆ. ಸರ್, ಅವ್ರನ್ನ ಮಾತಾಡ್ತಾ ಹೋಗ್ತೀವಿ. ಸರ್, ನಮಸ್ತೆ. ನಿನ್ನೆ ಅಹೋರಾತ್ರಿ ಧರಣಿಯನ್ನ ಮಾಡಿದಿರಿ. ಅಹೋರಾತ್ರಿ ಧರಣಿ ಯಾಕೆ ಸರ್? ಈಗ ಏನಾಗಿದೆ, ಈ ಸರ್ಕಾರದ ಬೊಗ್ಗಸ ಇಲಾಖೆಗಳಲ್ಲಿ ಲೂಟಿ ಹೊಡಿತಾ ಇರ್ತಕ್ಕಂಥ ಕಣ್ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾವ್ಯಾರು ಈ ವಿರೋಧ ಪಕ್ಷವಾಗಿ ನಾವೆಲ್ಲರೂ ಕೂಡ ಅವ್ರು ಮಾಡಿರ್ತಕ್ಕಂಥ ನ್ಯೂನ್ಯತೆಗಳನ್ನ ಎತ್ತಿ ಹಿಡಿತಕ್ಕಂಥ ಕೆಲಸ ನಮ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಎಲ್ಲಿ ಇವತ್ತು ಇದು ಹೊಸದಲ್ಲ, ಈ ಸರ್ಕಾರ ಬಂದ ಮೇಲೆ ಹಲವಾರು ಇಲಾಖೆಗಳಲ್ಲಿ ಈ ತರ ಅವ್ಯವಹಾರಗಳು ಮತ್ತೆ ಭ್ರಷ್ಟಾಚಾರಗಳು ನಡೀತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಹಿಂದೆ ನೀವು ನೋಡ್ದಂಗೆ ಏನು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿ ಒಂದು ಚುನಾವಣೆ, ತೆಲಂಗಾಣ ಚುನಾವಣೆ ಸಂದರ್ಭದಲ್ಲಿ ದುರುಪಯೋಗ ಪಡಿಸ್ಕೊಂಡು ಆ ಹಣನ ಬೇರೆ ಬೇರೆ ಎಲ್ಲೆಲ್ಲೋ ವೈನ್ ಶಾಪ್ಗಳಿಗೆ ಹಾಕ್ತಕ್ಕಂಥದ್ದು, ಏನೋ ಐಷಾರಾಮಿ ಕಾರ್ಗಳು ಖರೀದಿ ಮಾಡೋದಕ್ಕೆ, ಇದಕ್ಕೆಲ್ಲ ಒಂದು ನಿಗಮದ ಹಣನ ಬಳಸ್ಕೊಂಡು ಅವ್ರು ತಲೆದಂಡ ತಗೊಂಡಂಥದ್ದನ್ನು ಕೂಡ ನೋಡಿದ್ದೇವೆ. ಈಗ ಏನು 4 ರಾಜ್ಯಗಳ ಚುನಾವಣೆ ನಡೀತಾ ಇದೆ,
ಈ ಚುನಾವಣೆಗೆ ನಮ್ಮ ರಾಜ್ಯದ ಹಣವನ್ನ ಲೂಟಿ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಈ ಸರ್ಕಾರ. ಅದನ್ನ ತಡೆಗಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಅಬಕಾರಿ ಇಲಾಖೆ ಮುಖಾಂತರ ಇವರು ಸಾವಿರಾರು ಕೋಟಿನ ವಸೂಲಿ ಮಾಡಲಿಕ್ಕೆ ಏನು ಹೊರಟಿದ್ದಾರೆ. ಅದನ್ನ ನಾವಷ್ಟೇ ಅಲ್ಲ, ಅಧಿಕಾರಿಗಳು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಮಂತ್ರಿಗಳಿಗೆ ನಾವು ಸಲ್ಲಿಸಬೇಕು ಅಂತಕ್ಕಂಥದ್ದು. ಜೊತೆಯಲ್ಲಿ ಆ ಒಂದು ಅಸೋಸಿಯೇಷನ್ ಅವರು ಕೂಡ ಇವತ್ತು ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ಮನವಿ ಮಾಡಿಕೊಂಡ್ರು ಕೂಡ ಇವ್ರು ಯಾರು ಕೂಡ ಕಿವಿ ಕೇಳಿದ ರೀತಿಯಲ್ಲಿರೋದು ನೋಡಿ ಇವತ್ತು ಕಾಂಗ್ರೆಸ್ ವರಿಷ್ಠರಿಗೆ ನಾವು ದೂರು ಕೊಡ್ತೀವಿ ಅಂತಕ್ಕಂಥ ಹೋಗಿರೋ ಮಟ್ಟ ನೋಡಿದ್ರೆ ಖಂಡಿತ ಇವರಿಗೆ ನಾಚಿಕೆ ಆಗಬೇಕಾಗ್ತದೆ. ಇವರು ಇದನ್ನ ಗಂಭೀರವಾಗಿ ಪರಿಗಣಿಸಿ ಇಲ್ಲ ಆಗಿರ್ತಕ್ಕಂಥ ಎಲ್ಲ ಲೋಪದೋಷಗಳನ್ನ ಸರಿಪಡಿಸಿ ಮಂತ್ರಿಗಳ ತಲೆದಂಡ ತಗೊಂಡು ಈ ಇಲಾಖೆನಲ್ಲಿ ಒಂದು ಪಾರದರ್ಶಕನ ಮೆರಿಬೇಕು ಅನ್ನೋದು ನಾವು ಒತ್ತಾಯ ಮಾಡ್ತೇವೆ. ಸರ್, ಅವ್ರ ಆಗ್ರಹ ಏನಂತ ಸಚಿವರ ಅಂದ ಆಗಿ ಸಿಎಂ ಕೂಡ ಹೇಳೋದಿಷ್ಟೇ, ಏನೇ ಯಾರಾಗಿದ್ರು ಕೂಡ ಅಧಿಕಾರಿಗಳ ಮಟ್ಟದಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ ಹೇಳಿ. ಅಧಿಕಾರಿಗಳು ದುಡ್ಡು ಯಾಕೆ ವಸೂಲಿ ಮಾಡಕ್ ಹೋಗ್ತಾರೆ? ಅವರು ಮಂತ್ರಿಗಳ ಹೆಸರು ಹೇಳ್ಕೊಂಡು ವಸೂಲಿ ಮಾಡಕ್ಕೆ ನೀವು ಪವರ್ಸ್ ಕೊಟ್ಟಿದ್ದೀರಾ. ಇವತ್ತು ಒಬ್ರು ಡಿಸಿ ಏನು ಎಕ್ಸೈಸ್ ಡಿಸಿ ಇವತ್ತು ದುಡ್ಡನ್ನ ನಾವು ಮಂತ್ರಿಗಳಿಗೆ ತಲುಪಿಸಬೇಕು ಅಂತಕ್ಕಂಥದ್ದು ಏನು ಹೊರಟಿದ್ದಾರೆ. ಸುಮ್ನೆ ಅಧಿಕಾರಿಗಳು ಮಂತ್ರಿಗಳ ಹೆಸರು ಹೇಳ್ಕೊಂಡು ದುಡ್ಡು ವಸೂಲಿ ಮಾಡಕ್ಕೆ ನೀವು ಜಾಗೀರ್ದಾರಿ ಕೊಟ್ಟಿದ್ದಾರೆ ಅವ್ರಿಗೆ. ಖಂಡಿತ ಇಲ್ಲ. ಇವರೆಲ್ಲರೂ ಕೂಡ ಇವರ ಆದೇಶ ಕೊಡದಲ್ಲೇ ಅವ್ರು ಯಾರು ಕೂಡ ಆತರ ಆ ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಎಕ್ಸೈಸ್ ಇಲಾಖೆ ಅಧಿಕಾರಿಗಳು ಇಷ್ಟು ಮುಂದುವರಿಲಿಕ್ಕೆ ಸಾಧ್ಯ ಇರಲ್ಲ. ಖಂಡಿತ ಇವರು ಇಲಾಖೆನಲ್ಲಿ ಇವ್ರ ಮಂತ್ರಿಗಳು ಸೂಚನೆ ಮೇರೆಗೆ ಅವ್ರು ಕೆಲಸ ಮಾಡ್ತಕ್ಕಂಥದ್ದು. ಜಾಯಿಂಟ್ ಇವ್ರ ಕಮಿಷನರ್ ಕೂಡ ಹೇಳಿರ್ತಕ್ಕಂಥದ್ದು, ಜೆಸಿ ಅವರು ಕೂಡ. ಅದರಿಂದ ಇದ್ರ ಬಗ್ಗೆ ಮಂತ್ರಿಗಳದೇ ಇದು ಆದೇಶ ಇರೋದ್ರಿಂದ ಅವ್ರ ತಲೆದಂಡ ಆಗ್ಬೇಕು ಅನ್ನೋದು ನಮ್ಮ ಒತ್ತಾಯ. ಇವತ್ತಿನ ಹೋರಾಟ ಪ್ಲಾನ್ ಆಫ್ ಆಕ್ಷನ್ ಯಾವ ರೀತಿಯಾಗಿರುತ್ತೆ? ಇವತ್ತೇನಾಗಿದೆ, ನಿನ್ನೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ ರಾತ್ರಿ ಕೂತ್ಕೊಂಡು. ಇವತ್ತು ಏನು ಇದನ್ನ ತಾರಕ ಹಂತಕ್ಕೆ ತಗೊಂಡೋಗ್ಬೇಕು, ಇರ್ತಕ್ಕಂಥ ಎಲ್ಲ ಮಾಹಿತಿಗಳು ಕೂಡ ಎಳೆ ಕೊಡ್ತಕ್ಕಂಥ ಕೆಲಸ ಮಾಡಿದೀವಿ. ಇದನ್ನ ಮುಖ್ಯಮಂತ್ರಿಗಳು ಗಂಭೀರವಾಗಿ ತಗೊಂಡು ಇಲ್ಲಿ ಇರ್ತಕ್ಕಂಥ ಮಂತ್ರಿಗಳ ತಲೆದಂಡ ತಗೊಂಡು ಇದರಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳನ್ನ ಸರಿಪಡಿಸಬೇಕು ಅನ್ನೋದು. ಇಲ್ಲ ಅಂತಂದ್ರೆ ಇದೆಲ್ಲೋ ಒಂದ್ ಕಡೆ ನೀವು ನಮ್ಮ ರಾಜ್ಯದ ಬೊಕ್ಕಸದ ಹಣನ ಬೇರೆ ಬೇರೆ ರಾಜ್ಯದ ಚುನಾವಣೆಗೆ ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದು ಜಗಜ್ಜಾಹೀರಾಗ್ತದೆ. ಇದ್ರ ಬಗ್ಗೆ ಗಂಭೀರವಾದ ಚಿಂತನೆ ಮಾಡಿ ಅಂತಕ್ಕಂಥದ್ದನ್ನ ನಾವು ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೇವೆ. ಇದಿಷ್ಟು ಜೆಡಿಎಸ್ನ ಸಭಾನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬು ಅವರ ಮಾತುಗಳು. ಅವರು ಹೋರಾಟವನ್ನು ಇನ್ನೂ ಕೂಡ ಮುಂದುವರಿಸುವುದಾಗಿ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಜಯರಾಮ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು. ಅಬಕಾರಿ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಹೀಗಾಗಿ ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಿನ್ನೆ ಬಿಜೆಪಿ ಶಾಸಕರೆಲ್ಲರೂ ಸೇರಿ ಅಹೋರಾತ್ರಿ ಧರಣಿಯನ್ನ ಮಾಡಿದ್ರು. ಈ ವಿಚಾರವಾಗಿ ಮಾತಾಡಲಿಕ್ಕೆ ನನ್ನ ಜೊತೆ ಅರಗ ಜ್ಞಾನೇಂದ್ರ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆ ಕೋರಿ ನೀವೆಲ್ಲರೂ ಕೂಡ ಅಹೋರಾತ್ರಿ ಧರಣಿಯನ್ನ ಮಾಡಿದ್ರೆ, ನಿನ್ನೆ ನೋಡಿದ್ರಲ್ಲ, ಅಧಿವೇಶನದಲ್ಲಿ ಎಳೆಯನ್ನು ಬಿಚ್ಚಿಟ್ಟಿದ್ದೇವೆ. ಯಾರೋ ಒಬ್ಬ ಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಅಲ್ಲ. ಆದರೆ ಅವರ ರಾಜೀನಾಮೆಗೆ ಸ್ಪಷ್ಟವಾದಂಥ ಸಾಕ್ಷ್ಯಾಧಾರಗಳನ್ನು ನಿನ್ನೆ ಒದಗಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಸದನದಲ್ಲಿ ಮಾಡಿದ್ದೇವೆ. ಅದಕ್ಕೂ ಬಗ್ಲಿಲ್ಲ. ಅವರು ಭಾಳ ಈಸಿಯಾಗಿ ತಿಳ್ಕೊಂಡಿದ್ದಾರೆ ಅವರು. ಅದಕ್ಕಾಗಿ ಅದು ಸೀರಿಯಸ್ ಆಗಿ ಆಗಲಿ ಅಂತೇಳಿ ಹೇಳಿ ನಿನ್ನೆ ಇಷ್ಟು ಜನ ನಾವು ಶಾಸಕರು ಅಹೋರಾತ್ರಿ ಇಲ್ಲೇ ಮಲಗಿದ್ದೀವಿ, ಧರಣ ಮಾಡ್ತಾ ಇದ್ದೀವಿ. ವಿಧಾನಸೌಧದ ಒಳಗಡೆ ಇದ್ದೇವೆ. ಇದನ್ನು ಕೂಡ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಇವತ್ತು ಅವರ ರಾಜೀನಾಮೆಯನ್ನು ಪಡೆದು ರಾಜ್ಯದ ಜನಕ್ಕೆ ನಾವು ಭ್ರಷ್ಟರನ್ನು ಸಹಿಸುವುದಿಲ್ಲ ಅಂತೇಳಿ ಹೇಳಬೇಕು ಆ ಸರ್ಕಾರ. ಸರ್, ಇವತ್ತು ಕೊನೆ ದಿನದ ಅಧಿವೇಶನ, ಇವತ್ತಿನ ಹೋರಾಟ ಯಾವ ರೀತಿಯಲ್ಲಿ ಇರುತ್ತೆ? ಇವತ್ತು ಸದನ ನಡೆಯಲಿಕ್ಕೆ ಬಿಡೋದಿಲ್ಲಮ್ಮ. ನಾವು ಪ್ರತಿಭಟನೆ ಮಾಡ್ತೀವಿ. ಈ ಭ್ರಷ್ಟಾಚಾರದ ಅಪಾದನೆಯಲ್ಲಿರುವಂಥ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯಿಸ್ತೀವಿ. ಸರ್, ಬಿಜೆಪಿಯವರೆಲ್ಲರೂ ಕೂಡ ಆರೋಪ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಹೇಳುತ್ತೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗಲೂ ಕೂಡ ಸಾಕಷ್ಟು ಭ್ರಷ್ಟಾಚಾರಗಳಾಗ್ತಿತ್ತು ಅಂತ ಹೇಳಿ. ಅರೆ, ಅವರು ವಿರೋಧ ಪಕ್ಷದಲ್ಲಿ ಇದ್ರಲ್ಲ, ಬಿಜೆಪಿ ಆಡಳಿತದಲ್ಲಿದ್ದಾಗ ಇವರೇ ವಿರೋಧ ಪಕ್ಷದಲ್ಲಿದ್ದರು. ಏನು ಮಾಡಿದ್ರು ಹೇಳಿ? ಈಶ್ವರಪ್ಪನವ್ರ ಮೇಲೆ ಅಲಿಗೇಷನ್ ಬಂತು. ಈಶ್ವರಪ್ಪನವ್ರನ್ನ ರಾಜೀನಾಮೆ ತೊಗೊಂಡ್ರು ಮುಖ್ಯಮಂತ್ರಿಗಳು. ಇವತ್ತು ಈಶ್ವರಪ್ಪನವ್ರ ಮೇಲೆ ಆರೋಪ ಸಾಬೀತಾಗಲಿಲ್ಲ, ರಿಪೋರ್ಟ್ ಕೊಡ್ತು ಇವ್ರದೇ ಹಿಂದಿನ ಪೊಲೀಸರು. ಹಾಗಾಗಿ ಇವರು ಕೂಡ ರಾಜೀನಾಮೆ ಕೊಟ್ಟು ಹೊರಗೆ ಬರಲಿ, ಆಮೇಲೆ ಸಾಬೀತಾಗದೇ ಇದ್ದರೆ ಮತ್ತೆ ಮಂತ್ರಿ ಮಾಡ್ರಿ. ಹಾಗಾಗಿ ನೀ ಕಳ್ಳ ಅಂದರೆ ನೀನು ಕಳ್ಳ ಅನ್ನುವಂಥ ಈ ಸಣ್ಣ ಮಕ್ಕಳ ಆಟದ ರೀತಿಯಲ್ಲಿ ಇವ್ರು ಹೇಳೋದು ಬೇಡ. ಮತ್ತು ನಮ್ಮ ಬಗ್ಗೆ ಆಪಾದನೆ ಮಾಡೋದ್ರ ಮೂಲಕ ಇವರ ಆಪಾದನೆಯಿಂದ ಮುಕ್ತರಾಗ್ಲಿಕ್ಕಾಗೋದಿಲ್ಲ, ಅದನ್ನ ಗುರಾಣಿ ಮಾಡ್ಕೊಳ್ಲಿಕ್ಕಾಗೋದಿಲ್ಲ. ಇವ್ರು ಮಾಡಿದ್ನ ಇವ್ರು ತೊಳ್ಕೊಂಡ್ಲಿ. ಅಂದರೆ ಸರ್, ಇವರೇ ಅಂದರೆ ಗಾಂಧಿ ತತ್ವಗಳು ಮಾಡ್ತಾರೆ, ಆದರೆ ಇತ್ತೀಚೆಗೆ ಜಾಸ್ತಿ ಲೈಸೆನ್ಸ್ ಆಗಿರಬಹುದು ಅಥವಾ ಮತ್ತೆ ಈ ಹರಾಜು ಹಾಕುವಂತಹ ಪ್ರಕ್ರಿಯೆಗೂ ಕೂಡ ಮುಂದಾಗಿದ್ರು. ನೋಡಿ, ಗಾಂಧಿಯನ್ನು ಗೋಡ್ಸೆ ಒಂದು ಸಾರಿ ಕೊಂದ. ಈ ಕಾಂಗ್ರೆಸ್ನವರು ಸ್ವಾತಂತ್ರ್ಯ ಬಂದಲಾಗಾಯಿತು, ಪ್ರತಿದಿನ ಗಾಂಧಿಯನ್ನು ಕೊಲ್ತಾ ಇದ್ದಾರೆ ಮತ್ತು ಗಾಂಧಿ ಹೆಸರಿನಲ್ಲಿ ಮಾಡಬಾರದ ಅನಾಚಾರವನ್ನು ಇವರು ಮಾಡ್ತಾ ಇದ್ದಾರೆ. ಗಾಂಧೀಜಿಯವರು ಹೇಳಿದ್ರು, ಹಳ್ಳಿಗಳನ್ನು ಕೆಡಿಸಬೇಡಿ, ಜನಕ್ಕೆ
ಈ ಮತ್ತಿನ ಇದನ್ನು ಕೊಡಬೇಡಿ ಅಂತೇಳಿ ಹೇಳಿ ಅವತ್ತೇ ಹೇಳಿದ್ರು. ಅದನ್ನೇ ದೊಡ್ಡ ಆದಾಯ ಮಾಡ್ಕೊಂಡು ಬಂದಿದ್ದಾರೆ ಸರ್ಕಾರ. ಅದೇನು ಮಾಡಲಿಕ್ಕಾಗಲ್ಲ. ಆದರೆ ಈ ರೀತಿ ಮನೆ ಮನೆಗೆ ಮದ್ಯವನ್ನು ಸಾಗಿಸಿ ಸಪ್ಲೈ ಮಾಡಿದ್ರೆ ಜನರು ಏನಾಗ್ತಾರೆ ಹೇಳಿ? ದುಡಿಯೋ ವರ್ಗವನ್ನು ಹರಣ ಮಾಡ್ದಂಗೆ ಆಗ್ತದೆ. ನಮ್ಮ ಯುವಜನರನ್ನು ವಿಶೇಷವಾಗಿ ಹೀರಿ ಹಿಪ್ಪೆಕಾಯಿ ಮಾಡುತ್ತೆ ಅದು ಆ ಮದ್ಯದ ಅಮಲು. ಆದ್ದರಿಂದ ಇವತ್ತು ಅನೇಕ ಕ್ರಿಮಿನಲ್ ಪ್ರಕರಣಗಳಾಗಲಿಕ್ಕೂ ಅದೇ ಕಾರಣ ಆಗ್ತದೆ. ಇದು ಮಾತ್ರ ಅಲ್ಲ, ಈ ಸರ್ಕಾರದಲ್ಲಿ ನೀವು ನೋಡ್ತಾ ಇದ್ದೀರಿ, NDPS ಇರ್ಬೋದು, ಮಹಾರಾಷ್ಟ್ರದ ಪೊಲೀಸ್ನವರು ಬಂದು ಮೈಸೂರಿನಲ್ಲಿ ಈ ಮಾದಕ ವಸ್ತುಗಳನ್ನು ತಯಾರು ಮಾಡುವಂಥ ಫ್ಯಾಕ್ಟ್ರಿಯನ್ನೇ ಸೀಸ್ ಮಾಡ್ತಾರೆ. ಅಂದರೆ ಪೊಲೀಸರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಮಂತ್ರಿಗಳಾದಿಯಾಗಿ ಎಲ್ಲರೂ ಕೂಡ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅಂದರೆ ಇದು ಕೊನೆಯ ದಿನ ಕಾಂಗ್ರೆಸ್ಸಿಗೆ, ಕೊನೆಯ ಆಡಳಿತ. ಹಾಗಾಗಿ ಎಷ್ಟು ದೋಚಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟನ್ನು ದೋಚಿಕೊಂಡು ಹೋಗುವಂಥ ಮಾನಸಿಕ ಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತಿದೆ. ಓಕೆ, ಸೊ ಹೀಗಾಗಿ ಇವತ್ತು ನೀವು ಯಾವುದೇ ಕಾರಣಕ್ಕೂ ಕೂಡ ಅಧಿವೇಶನ ನಡಲಿಕ್ಕೆ ಬಿಡೋದಿಲ್ಲ ಸರ್? ಹಾಗಾಗಿ ಖಂಡಿತ ಬಿಡೋದಿಲ್ಲಮ್ಮ. ನಾವು ರಾತ್ರಿ ಇಡೀ ಇಲ್ಲೇ ಮಲಗಿದ್ದೀವಿ. ಆ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಅರಗ ಜ್ಞಾನೇಂದ್ರ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಜಯಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.